ಶ್ರೀವಾರಿ ನಾಲೆಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾಗವತ ಹೇಳ್ತಾ ಇದ್ದೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಪರೀಕ್ಷಿತ ಮಹಾರಾಜನಿಗೆ ಇನ್ನು 1 ವಾರ ಮಾತ್ರ ಟೈಮ್ ಇರುತ್ತೆ, ತಕ್ಷಕ ಬಂದು ಅವನನ್ನು ಕೊಂದೇ ಕೊಲ್ತಾನೆ ಅಂತ. ಆಗ ಪರೀಕ್ಷಿತ ಮಹಾರಾಜ ಇನ್ನು 1 ವಾರದಲ್ಲಿ ನಾನು ಹೇಗೆ ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋದು ಅಂತ ಶುಕ ಮಹಾಮುನಿಗಳು ಅವನಿಗೆ ಭಾಗವತದ ಕಥೆಯನ್ನು ಹೇಳ್ತಾರೆ. ಡೈರೆಕ್ಟಾಗಿ ನಾನು ಭಾಗವತದ ಕಥೆಗೆ ಹೊರಟೋಗ್ತೀನಿ. ಉಗ್ರಸೇನ ಮಧುರೆಯ ರಾಜ. ಅವನು ಮತ್ತು ದೇವಕನ ಮಗಳೇ ದೇವಕಿ. ದೇವಕಿಗೆ ಮತ್ತು ವಸುದೇವನಿಗೆ ಭಾಳ ವಿಜೃಂಭಣೆಯಿಂದ ಮದುವೆ ಮಾಡ್ತಾರೆ. ಸಾಲಂಕೃತ ರಥದಲ್ಲಿ ಕೂರಿಸಿ ಇಡೀ ಮಥುರ ಅಲ್ಲೆಲ್ಲ ಸುತ್ತಾಡಿಸ್ತಾರೆ. ಹಾಗೆ ಎಲ್ಲ ಕಡೆ ಹರ್ಷ, ಇಡೀ ನಗರ ಆನಂದದಿಂದ ತುಂಬಿ ತುಳುಕ್ತಾ ಇರುತ್ತೆ. ಎಲ್ಲರಿಗೂ ಹಬ್ಬ, ಪ್ರತಿ ಮನೆಗಳಲ್ಲೂ ಹಬ್ಬ, ಸಾಲಂಕೃತ ರಸ್ತೆಗಳು ಆಗಿಬಿಟ್ಟಿರತ್ತೆ. ಅವರನ್ನು ಸಾರೋಟ್ನಲ್ಲಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಂಸ ಜೋರಾಗೊಂದು ದೊಡ್ಡ ಕುದುರೆಯಿಂದ ಬಂದು ಅವರ ರಥಕ್ಕೆ ಜಂಪ್ ಮಾಡ್ತಾನೆ. ಭಾಳ ಚೆನ್ನಾಗಿರುತ್ತೆ. ಈ ಸಿನಿಮಾ ನೋಡಬೇಕು ನೀವು. ಇದನ್ನು NTR ಅವರು ಮಾಡಿದ್ದಾರೆ. ಜಂಪ್ ಮಾಡಿ ಅವನು ಹೇಳ್ತಾನೆ, ನನ್ನ ತಂಗಿ ಗಂಡನ್ನು ನಾನು ಸ್ವತಃ ನಾನೇ ಗಾಡಿ ಓಡಿಸಿ ಕರ್ಕೊಂಡು ಹೋಗ್ತೀನಿ, ನನ್ನ ಮುದ್ದಿನ ತಂಗಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಒಂದು ಅಶರೀರವಾಣಿ ಮೊಳಗತ್ತೆ. ಅಶರೀರವಾಣಿ ಅಂತ ಹೇಳಿದರೆ ವಾಯುದೇವರು, ಸಾಕ್ಷಾತ್ ವಾಯುದೇವರೇ ಹೇಳಿದ್ದು. ಜೋರಾಗಿ ಇಡೀ ನಗರಕ್ಕೆ, ಕಂಸಂಗೆ ಮಾತ್ರ ಅಲ್ಲ ಇಡೀ ನಗರಕ್ಕೆ ಕೇಳಿಸೋಂಗೆ ಹೇಳುತ್ತೆ, ಮೂರ್ಖ, ಶತಮೂರ್ಖ ನೀನು ನಿನ್ನ ಮೃತ್ಯುವಿನ ತಾಯಿನೇ ನೀನು ಕರ್ಕೊಂಡು ಹೋಗ್ತಿದ್ಯಾ. ಈ ದೇವಕಿ ವಸುದೇವನಿಗೆ ಹುಟ್ಟೋ 8ನೇ ಮಗು ನಿನಗೆ ಮೃತ್ಯು, ನಿನಗದು ಗೊತ್ತಿಲ್ಲ, ಭಾಳ ಸಡಗರ ಮಾಡ್ತಿದ್ಯಾ ಅಂತ. ಅದು ಸುಳ್ಳಾಗಕ್ಕೆ ಸಾಧ್ಯ ಆಗಲ್ಲ. ಅಶರೀರವಾಣಿ ದೇವವಾಣಿ ಅಂತ ಗೊತ್ತು ಎಲ್ಲರಿಗೂ. ತಕ್ಷಣ ಕಂಸನ ಕೋಪ ಬಂದುಬಿಡತ್ತೆ. ರಥದಿಂದ ಇಳಿದುಬಿಟ್ಟು ಅವನ ಕತ್ತಿ ತೆಗೆದು, ನನ್ನ ತಂಗಿ ಬದುಕಿದ್ರೆ ತಾನೇ ಅವಳಿಗೆ 8ನೇ ಮಗು ಹುಟ್ಟೋದು, ಅವಳನ್ನೇ ಕೊಂದು ಬಿಡ್ತೀನಿ ಅಂತ. ಆಗ ವಸುದೇವ ಹೇಳ್ತಾನೆ, ಬೇಡ, ಕೊಲ್ಲಬೇಡ, ಸೋದರಿನ ಹತ್ಯೆ ಮಾಡು, ಪಾಪದ ಕೆಲಸ ನೀನು ಮಾಡಬೇಡ. ಇವಳಿಗೆ ಹುಟ್ಟೋ ಮಗು ತಾನೇ ನಿನ್ನನ್ನು ಕೊಲ್ಲೋದು, ಇವಳಿಗೆ ಹುಟ್ಟೋ ಮಕ್ಕಳನ್ನೆಲ್ಲ ನಾವು ನಿನಗೇ ಕೊಟ್ಬಿಡ್ತೀವಿ ಅಂತ. ಅದು ಒಳ್ಳೆ ಐಡಿಯಾ ಅಂತ ಕಂಸಂಗನ್ಸುತ್ತೆ. ಅವರಿಬ್ಬರನ್ನ ಒಂದು ದೊಡ್ಡ ಕಾರಾಗೃಹದಲ್ಲಿ ಹಾಕಿಬಿಟ್ಟು ಅದಕ್ಕೆ ಸುತ್ತಲೂ ಕಾವಲುಗಾರರನ್ನ ನೇಮಿಸಿಬಿಟ್ಟು ಹೊರಟೋಗ್ತಾನೆ. ಇದು ಭಾಗವತದ ಕೃಷ್ಣಾವತಾರದ ಮೊಟ್ಟ ಮೊದಲ ಹೆಜ್ಜೆ. ನೋಡ್ತಾ ಇರಿ ಶ್ರೀವಾರಿ ನಾಲೆಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.